ಒಂದು 45 ಅನ್ನೋ ಸಿನಿಮಾ ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ಒಂದು ದೊಡ್ಡ ಸಂಚಲನ ಉಂಟು ಮಾಡ್ತಾರೆ. ಯಾಕೆ ಅಂತಂದ್ರೆ ಇಡೀ ಭಾರತದ ಚಿತ್ರರಂಗ ಒಂದು ಕರ್ನಾಟಕದ ಚಿತ್ರರಂಗದ ಹತ್ರ ಒಂದು ತಿರುಗಿ ನೋಡೋದು ಯಾಕೆ ಅಂತಂದ್ರೆ 3 ಜನ ಹೀರೋಸ್, ಅದು 3 ಸಿನಿಮಾ ಅಲ್ಲ, ಒಂದೇ ಸಿನಿಮಾನಲ್ಲಿ ಸೇರಿ ಮಾಡ್ತಾ ಇರೋದು. ಇಡೀ ಚಿತ್ರರಂಗದವರು ಶಾಕಿಂಗ್ ನೋಡ್ತಾರೆ. ಯಾಕೆಂತಂದ್ರೆ 3 ಜನ ಹೀರೋಗಳನ್ನ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸೇರಿಸೋದು ತುಂಬಾ ಕಷ್ಟ. ಅಂತದ್ರಲ್ಲಿ ಅರ್ಜುನ್ ಜನ್ಯ ಅವರು ಮತ್ತು ಮುಖ್ಯವಾಗಿ ನಮ್ಮ ರಮೇಶ್ ರೆಡ್ಡಿ ಅವರು 3 ಜನ ದೊಡ್ಡ ಸೂಪರ್ ಸ್ಟಾರ್ಸ್ ನ ಸೇರಿಸಿರೋದು. ಅದು ಉಪ್ಪಿ ಸರ್, ರಾಜ್ ಶೆಟ್ಟಿ ಮತ್ತು ನಮ್ಮ ಶಿವಣ್ಣ ಅವ್ರು 3 ಜನ ಸೇರ್ ಮಾಡ್ತಾ ಇರೋ ಸಿನಿಮಾ. ಇವತ್ತು ಇಡೀ ಚಿತ್ರರಂಗ, ಭಾರತದ ಚಿತ್ರರಂಗ, ನಮ್ಮ ಕನ್ನಡ ಚಿತ್ರರಂಗ ಕಡೆ ತಿರುಗಿ ನೋಡೋಂಗೆ ಮಾಡಿರೋ ಸರ್ ಉಪ್ಪಿ ಸರ್ ಇಲ್ಲಿದ್ದಾರೆ ನಮ್ಮ ಜೊತೆ. ದೊಡ್ಡ ಸಾಹಸಗಳು ಮಾಡೋದು, ಈ 3 ಜನ ಹೀರೋ ಸೇರೋದು ಮುಂಚೆ ಹೇಳಿದಂಗೆ 100 ಕೋಟಿ ಅಲ್ಲ, 200 ಕೋಟಿ ಅಲ್ಲ, 1000 ಕೋಟಿ ಮಾಡೋದಕ್ಕೆ ಯಾವುದೇ ಸಂಶಯ ಇಲ್ಲ. ಆ ತರ ಒಂದು ಸಾಹಸ ಮಾಡೋದು ನಮ್ಮ ರಮೇಶ್ ರೆಡ್ಡಿ ಅವರು. ರಮೇಶ್ ರೆಡ್ಡಿ ಅವರು ನಿಮ್ಗೆ ಗೊತ್ತಿದೆ, ಇವತ್ತು ಒಂದು ನಮ್ಮ ಕನ್ನಡ ಚಿತ್ರರಂಗದ 4 ಸ್ತಂಭ, ಒಂದು KVN ಸರ್, ಒಂದು ಹೊಂಬಾಳೆ, ಒಂದು KRG ಮತ್ತು ರಮೇಶ್ ರೆಡ್ಡಿ. ನಮ್ಮ ಕನ್ನಡ ಚಿತ್ರರಂಗದ 4 ಬಲವಾದ ಸ್ತಂಭ ಇವತ್ತಿರೋದು. ಅದರಲ್ಲಿ ಇವತ್ತು ನಮ್ಮ ಜೊತೆಗಿರೋದು KVN ರಮೇಶ್ ರೆಡ್ಡಿ ಅವರಿದ್ದಾರೆ. ರಮೇಶ್ ರೆಡ್ಡಿ ಅವರಂತೂ ಒಂದು ಕಾರ್ಯ ಕೆಲಸ ಮಾಡಿಕೊಂಡು ಬೆವರು ಸುರಿಸಿ ಕೆಲಸ ಮಾಡಿ ಇವತ್ತು ಒಂದು ಇಡೀ ಭಾರತದ ಚಿತ್ರರಂಗದಲ್ಲೇ ಈ ತರ ಒಂದು ದೊಡ್ಡ ಸಿನಿಮಾ. ಯಾಕಂದ್ರೆ ನಾನು ಯಾಕೆ ಇಷ್ಟೊಂದು ಹೊಗಳ್ತಾ ಇದೀನಿ ಅಂದ್ರೆ, ಕೆಲವು ತುಣುಕುಗಳು ತೋರಿಸಿದ್ದಾರೆ, ಅದ್ಭುತವಾಗಿ ನೋಡ್ಬೋದು. ಅದು ಯಾವ ತರ ಒಂದು VFX ಮಾಡ್ತಾ ಇದ್ದಾರೆ ಅಂದ್ರೆ ನನಗೆ ಶಾಕ್ ಆಯ್ತು. ಯಾಕಂತಂದ್ರೆ ಒಂದು ಆಕ್ಷನ್ ಮಾಡಿದ್ದಾರೆ ಉಪ್ಪಿ ಸರ್ ಮತ್ತು ಶಿವಣ್ಣ ಸರ್. ಆ ಕ್ಲಿಪ್ಪಿಂಗ್ಸ್ ಕ್ಯಾನಡಾದ VFX ಕಂಪನಿ, ಹಾಲಿವುಡ್ ಸಂಸ್ಥೆ ಮಾಡುವಂತ ಸಂಸ್ಥೆ ಇವತ್ತು 45 ಸಿನಿಮಾ ಮಾಡ್ತಾ ಇರೋದು. ಅದರಲ್ಲಿ ನೀವು ಕಲ್ಪನೆ ಮಾಡ್ಕೊಳ್ಳಿ ಯಾವ ತರ ಒಂದು ಬಜೆಟ್ ಇರೋ ಸಿನಿಮಾ ಇದು. ಯಾರೋ ಆ ಕಂಪನಿಗೆ ಕಡೆ ಒಂದು ತಿರುಗಿ ಒಂದು ಸಣ್ಣ ಕೆಲಸ ಮಾಡಿಸ್ಕೊಳಕ್ಕಾಗಲ್ಲ. ಅಂತದ್ರಲ್ಲಿ ಇಷ್ಟು ದೊಡ್ಡ ಆಕ್ಷನ್ ಸೀಕ್ವೆನ್ಸಸ್ ಮಾಡುವಂತ ರವಿ ವರ್ಮಾ ಅವರು ಆ ಒಂದು VFX CG ನ ಅಲ್ಲಿ ಕ್ಯಾನಡಿಯನ್ ಕಂಪನಿಯಲ್ಲಿ ಮಾಡಿಸಿ ಬಂದಿರೋದು. ಒಂದು ಶಿವಣ್ಣ ಮತ್ತು ಉಪ್ಪಿ ಸರ್ನ ಒಂದು ವಿಭಿನ್ನವಾದ ಪಾತ್ರಗಳನ್ನು ನೋಡಬಹುದು. ಮತ್ತು ಅದಕ್ಕಿಂತ ವಿಭಿನ್ನ ಪಾತ್ರ ನಮ್ಮ ರಾಜ್ ಶೆಟ್ಟಿ. ಪ್ರತಿಯೊಂದು ಸಿನಿಮಾಗಳಲ್ಲೂ ಒಂದು ಎಕ್ಸ್ಪೆರಿಮೆಂಟ್ಸ್ ಗಳು ಮಾಡ್ತಾ ಬೆಳೆದೇ ಇರೋದು, ಅವರೇ ಒಂದು ಸ್ಥಾನ ಮಾಡುವಂತ ರಾಜ್ ಶೆಟ್ಟಿನು ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕನ್ನಡದ ಆಸ್ತಿ ನಮ್ಮ ಅರ್ಜುನ್ ಜನ್ಯ. ಸಂಗೀತದಲ್ಲಂತೂ ಒಂದೊಂದು ಸಾಂಗ್ಗಳು ಹಿಟ್ ಕೊಟ್ಟು ಒಂದೊಂದು ಸಿನಿಮಾ ಒಂದೊಂದು ಸಾಂಗ್ಸ್ ಅದ್ಭುತ. ಒಂದೊಂದು ದೊಡ್ಡ ತಾಳೆ ಕಂಪನಿಗಳು ಭಾರತದ ಒಂದು ದೊಡ್ಡ ಕಂಪನಿ ಬೆಳೆಯಕ್ಕೆ ಮಾಡುವಂತದ್ದು ಒಂದು ಒಳ್ಳೆಯ ಸೇವೆ ಅಂತ ಹೇಳಲ್ಲ, ದೊಡ್ಡ ಸಾಹಸ ಮಾಡುವಂತ ಅರ್ಜುನ್ ಜನ್ಯ ಅವರು ಇಷ್ಟು ದೊಡ್ಡ ನಿರ್ದೇಶಕರಾಗಿ ಈ ತರ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅಂದ್ರೆ ನನಗೆ ಶಾಕ್ ಆಯ್ತು. ದೊಡ್ಡ ಬಜೆಟ್ ಇನ ಸಿನಿಮಾ ಇವೆಲ್ಲ ಸಪೋರ್ಟ್ ಮಾಡಬೇಕು. ಯಾಕೆ ಅಂತಂದ್ರೆ ಇದು ಬರೀ ಕರ್ನಾಟಕದ ಸಿನಿಮಾ ಅಲ್ಲ, ಭಾರತದ ಸಿನಿಮಾ ಮತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೆಮ್ಮೆ ಪಡುವಂತ ಒಂದು ಸಿನಿಮಾ. ಕಂಗ್ರಾಚುಲೇಷನ್ ಸರ್. ಇವತ್ತು ನಮ್ಮ ಜೊತೆ ಬಂದು ಟೀಸರ್ ಲಾಂಚ್ ಮಾಡ್ತಾ ಇದ್ದಾರೆ ನಮ್ಮ ರಾಮಲಿಂಗ ಟೀಸರ್. ನಾನು ಅವ್ರ ಕಾನ್ಸ್ಟಿಟ್ಯೂನ್ಸಿ ಇರೋದು, ಒಂದು ಅದ್ಭುತವಾದ ಡೆವಲಪ್ಮೆಂಟ್ ಮಾಡಿ ಆ ಕಾನ್ಸ್ಟಿಟ್ಯೂನ್ಸಿ ಒಂದು ಮಾಡೋ ಕಾನ್ಸ್ಟಿಟ್ಯೂನ್ಸಿ ಮಾಡಿದ್ದಾರೆ ನಮ್ಮ BTM ಲೇಔಟ್ ನ. ಪ್ರತಿಯೊಂದು ರೋಡ್ ಒಂದು ಫಾರಿನ್ ರೋಡ್ಸ್ ಇದೆ, ಪ್ರತಿಯೊಂದು ಪಾರ್ಕ್ಗಳು ಕೂಡ ಅದ್ಭುತವಾಗಿ ಎಂಜಾಯ್ ಮಾಡಬಹುದು. ಆ ತರ ಒಂದು ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ ಮಾಡಿ ಯಾರೇ ಮಾಡಬಹುದು. ಫೋನ್ ಸಾಮಾನ್ಯರು ಫೋನ್ ಮಾಡಿದ್ರೆ ಸ್ವತಃ PA ಇಲ್ಲ, ಅವರೇ ಎತ್ಕೊಂಡು ಆನ್ಸರ್ ಮಾಡ್ತಾರೆ. ಇವಾಗ ಎಲ್ಲಿದ್ದೀರಾ ಸರ್ ಅಂದ್ರೆ ಅವರೇ ಕಾರ್ಯಕ್ರಮದಲ್ಲಿದ್ದು ಫೋನ್ ತಗೊಂಡು ಒಂದು 10 ನಿಮಿಷ ಬರ್ತಾಗೆ ಸರ್ ಅಂತ. ಸರ್ ನೀವು ಅದು ನಿಜವಾದ ರಾಜಕಾರಣಿಯ ಒಂದು ದೊಡ್ಡ ಒಂದು ಯಶಸ್ಸು ಅಂದ್ರೆ ಸಾಮಾನ್ಯರಿಗೆ ಸಿಗುವಂತ ಒಬ್ಬ ರಾಜಕಾರಣಿ. ಅದಕ್ಕೆ ಇವತ್ತು 40 ವರ್ಷ ಆಯ್ತಾ ಸರ್ ನೀವು ರಾಜಕಾರಣಕ್ಕೆ ಬಂದು? ಅದಕ್ಕೆ ಜಾಸ್ತಿ ಆಯ್ತು ಅನ್ಸುತ್ತೆ. ಯಾಕಂದ್ರೆ ನಾನು ತುಂಟಾಟ ಮಾಡಿದಾಗ ಜಯನಗರ ಕಾನ್ಸ್ಟಿಟ್ಯೂನ್ಸಿ MLA ಆಗಿದ್ದು, ಅವಾಗ ಕರೆಸಿ ಒಬ್ಬ ಯುವ ಪ್ರತಿಭೆ, ಯುವ ನಿರ್ದೇಶಕರಿಗೆ ಸನ್ಮಾನ ಮಾಡಲು ಇವತ್ತು ನಮ್ಮ ಜೊತೆ ಬಂದು ಈಗ ಒಂದು ಟೀಸರ್ ಲಾಂಚ್ ಮಾಡ್ತಾ ಇರೋದು ತುಂಬಾ ಧನ್ಯವಾದಗಳು ಸರ್. ನಮ್ಮ ಜೊತೆ ಸಂಜಯ್ ಗೌಡ ಅಂದ್ರೆ ಯುವ ರಾಜಕಾರಣಿ, ನಮ್ಮ ಭವಿಷ್ಯದ ನಾಯಕ ಅಂತ ಹೇಳ್ಬೋದು. ಥ್ಯಾಂಕ್ ಯು ಎವ್ರಿಬಡಿ ಅಂಡ್ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ. ಅಂಡ್ ಒಂದು ರೇರ್ ಒಂದು ಕಾಂಬಿನೇಷನ್ ಇದೆ ಇಲ್ಲಿ. ಅರ್ಜುನ್ ಜನ್ಯ ಜೊತೆ ಯಾವಾಗಲೂ ಸೇರಿದ್ರೆ ಅನುಶ್ರೀ ಅವರು, ಅದು ಡೆಫಿನೆಟ್ಲಿ ಸೂಪರ್ ಹಿಟ್ ಕಾರ್ಯಕ್ರಮ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು. ಡೆಫಿನೆಟ್ಲಿ ಅನುಶ್ರೀ, ಥ್ಯಾಂಕ್ ಯು ಫಾರ್ ಗ್ರೇಸಿಂಗ್ ದಿಸ್ ಅಕೇಶನ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.